ಒಲ್ಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ಮಗು ಹುಟ್ಟಿರೋ ನಕ್ಷತ್ರದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಅಜ್ಜಿ ಮೊಮ್ಮಗನ ಎತ್ಕೊಂಡು ಕೂತಿದ್ದಾರೆ ನೋಡಿ. ಇವಾಗೆಲ್ಲ ರೆಡಿ ಆಗೈತೆ ಆಲ್ಮೋಸ್ಟು. ಇವಾಗ ಪುರೋಹಿತರು ಬರಬೇಕು, ಅದಕ್ಕೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಪಾಪುನ ಆಟ ಆಡಿಸ್ಕೊಂಡು ಕೂತಿದ್ದೀವಿ, ಅವ್ರ ಪುರೋಹಿತರು ಬರಲಿ ಅಂತ ಹೇಳ್ಬಿಟ್ಟು. ಇವಾಗ ರೇವತಿ ನಕ್ಷತ್ರ, ಮೀನ ರಾಶಿಲಿ ಹುಟ್ಟಿರೋದು ಮಗು. ನಕ್ಷತ್ರದಲ್ಲಿ ಹುಟ್ಟಿರೋದಕ್ಕೆ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ. ಬೆಟ್ಟಿ ಇಲ್ಲ ತೋರ್ತಾ ಇದ್ದಿಲ್ಲ ಯಾರು ನೀನು ಗೋರಂದ ಪಾಟಿ ಹಾಕಿದಾಳಿ ಮವ್ವ ನಿಂಗ. ನನ್ ಹೊಡಿತಾ ಇದೆಯೋ ಹೊದಿಯ ನನ್ಗೆ ಹೊಡೆದಿಲ್ಲ ಮಗನ ನೀನು. ಉಲ್ಟನ್ ಕೊಟ್ಟನಂತ ನಂಗೆ. ತಂದ್ಕೊಡ್ತೀನಿ ಅನ್ನ. ತಂದ್ಕೊಟ್ಟಿಯಪ್ಪ? ಉಟ್ಕೂದ್ ಮಾಡ್ಕೊಂಡು ತಂದ್ಕೊಟ್ಟಿಯಾ? ತಂದ್ಕೊಟ್ಟಿಯಾ ಬಂಗ್ನ? ತಂದ್ಕೊಟ್ಟಿಯಾ? ಇಲ್ಲ. ಇವಾಗ ಪಾಪು ಎಲ್ಲ ರೆಡಿ ಆಗೈತೆ. ಪುರೋಹಿತರು ಬಂದರು. ಇವಾಗ ಪೂಜೆಗೆಲ್ಲ ಕುತ್ಕೋತಾ ಇದ್ದಾರೆ. ಆರೋಗ್ಯ ಭಾಗ್ಯ ಕೊಡು ನಂಗೆ. ಆರೋಗ್ಯ ಕೊಡು. ಸಕ್ಕರೆ ಹಾಕಿದ್ದೀವಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗಣೇಶಾಯ ನಮಃ. सरस्वती नमः. गुरुभ्यो नमः. ओम शिवशिवशंभोराज्ञाया प्रवर्तमानस्य आद्य ब्रह्मणा श्वेतवराहदीपे ओम शिवशिवशंभोराज्ञाया प्रवर्तमानस्य आद्य ब्रह्मणा श्वेतवराहदीपे वैवस्वानमन्त्रे कलियुगे प्रथमपादे जम्बूद्वीपे पत्रवर्षे पत्रखण्डे मेरोर् दक्षिणभागे अस्मिन् वर्तमानेनायं गुणाविशेषविशिष्टायां शुभनक्षत्र शुभयोगा शुभकरणा भानुवासरायुक्तायां श्री कुलदेवता अंतरळि सिद्धेश्वर स्वामी देवताभ्यो नमः. वनमारमदेवी देवताभ्यो नमः. कामाक्षम्मदेवी देवताभ्यो नमः. चुंचनगिरि भैरवेश्वर स्वामी देवताभ्यो नमः. शंभुलिंगेश्वर स्वामी देवताभ्यो नमः. गुज्जवताय देवताभ्यो नमः. पेरळि सिद्धेश्वर स्वामी देवताभ्यो नमः. चटळि चौडमदेवी देवताभ्यो नमः. इष्ट देवता ग्रामादि देवता सर्वदेवताभ्यो नमः. मनसोदिष्ट प्रार्थनां समर्पयामि. अस्य यजमानस्य सिद्धेगुणानामदेशः शतकुम्भराशौ जातस्य मातृदेवता उत्तमावर्णाम्या चित्तानक्षत्रराशौ जातस्य तस्य कुमारस्य प्रसन्नावर्णाम्या कन्याराशौ जातस्य कुम्भराशौ जातस्य रेवती नक्षत्र चिरागवर्णामदेशस्य रेवती नक्षत्रराशौ जातस्य ಹೇಳಿ अस्माकं सह कुटुंबानां क्षेम स्थैर्य विजय वीर्य अभय आनंद आरोग्य ऐश्वर्य सकल कंटक निवारणार्थं सर्व दोष परिहारार्थं सर्पदोष तद्दोष
ಮಾಟದೋಷ ಮಾಟದೋಷ ದೃಷ್ಟಿದೋಷ ದೃಷ್ಟಿದೋಷ ಸರ್ವದೋಷ ಸರ್ವದೋಷ ನಿವಾರಣಾರ್ಥಂ ನಿವಾರಣಾರ್ಥಂ ಮಮ ಮಮ ಕುಟುಂಬ ಸ್ತ್ರೀಶಾಪದೋಷ ಸ್ತ್ರೀಶಾಪದೋಷ ಶಿಶುಹತ್ಯಾದೋಷ ಶಿಶುಹತ್ಯಾದೋಷ ಪಶುಹತ್ಯಾದೋಷ ಪಶುಹತ್ಯಾದೋಷ ಸರ್ವದೋಷ ಸರ್ವದೋಷ ನಿವಾರಣಾರ್ಥಂ ನಿವಾರಣಾರ್ಥಂ ಮಮ ಮಮ ಕುಟುಂಬ ಕುಟುಂಬ ಇಹ ಜನ್ಮನಿ ಇಹ ಜನ್ಮನಿ ಅನ್ಯಜನ್ಮನಿ ಅನ್ಯಜನ್ಮನಿ ಜನ್ಮಜನ್ಮಾಂತರೇಷು ಜನ್ಮಜನ್ಮಾಂತರೇಷು ಪಾಪಫಲ ಪಾಪಫಲ ಪರಿಹಾರಾರ್ಥಂ ಪರಿಹಾರಾರ್ಥಂ ಮಮ ಮಮ ಕುಟುಂಬ ಮಮ ಕುಟುಂಬ ಉತ್ತಮ ಉತ್ತಮ ಆರೋಗ್ಯ ಆರೋಗ್ಯ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ಮಮ ಮಮ ಕುಟುಂಬ ಮಮ ಕುಟುಂಬ ಸರ್ವದೋಷ ಸರ್ವದೋಷ ಸರ್ವಶಾಪ ಸರ್ವಶಾಪ ಪರಿಹಾರಾರ್ಥಂ ಪರಿಹಾರಾರ್ಥಂ ಮಮ 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 ಕುಟುಂಬ ಮಮ ಕುಟುಂಬ ವ್ಯವಹಾರ ಕ್ಷೇತ್ರೆ ವ್ಯವಹಾರ ಕ್ಷೇತ್ರೆ ಕೃಷಿ ಕ್ಷೇತ್ರೆ ಕೃಷಿ ಕ್ಷೇತ್ರೆ ದಿನೇ 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 ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಮಮ ಮಮ ಕುಮಾರಸ್ಯ ಕುಮಾರಸ್ಯ ಚಿರಾಗ್ 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 ಗೌಡ ಚಿರಾಗ್ ಗೌಡ ನಾಮ್ನೆ ನಾಮಲ್ಲಿ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ದೋಷ ಹೇಳಿದ್ದೆ ಬಾಲಾರಿಷ ದೋಷ ರೇವತಿ ನಕ್ಷತ್ರ ದೋಷ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ದೋಷ ರೇವತಿ ನಕ್ಷತ್ರ ದೋಷ ಬಾಲಾರಿಷ ದೋಷ ಬಾಲಾವಿಶ್ಯ ದೋಷ ಪರಿಹಾರಾರ್ಥಂ ಪರಿಹಾರಾರ್ಥಂ ಹೇಳಿಲ್ಲ ಶ್ರೀ ಶ್ರೀ ಮಹಾಗಣಪತಿ ಮಹಾಗಣಪತಿ ಸಮೇತ ಸಮೇತ ಕುಲದೇವತಾ ಕುಲದೇವತಾ ಇಷ್ಟದೇವತಾ ಇಷ್ಟದೇವತಾ ರಾಮಾದಿದೇವತಾ ರಾಮಾದಿದೇವತಾ ಆದಿತ್ಯಾದಿ ಆದಿತ್ಯಾದಿ ನವಗ್ರಹ ನವಗ್ರಹ ದೇವತಾ ದೇವತಾ ಮನಸೋದಿಷ್ಟ ಮನಶೋದಿಷ್ಟ ಪ್ರಾರ್ಥನಾ ಸಹಿತ ಪ್ರಾರ್ಥನಾ ಸಹಿತ ಪೂಜಾಂಚ ಪೂಜಾಂಚ ಕರಿಷ್ಯೆ ಕರಿಷ್ಯೆ ಒಂದು ಪ್ರಾರ್ಥನಾ ಕಡೆ ಭಗವಂತ ಪಾಪ ಭಗವಂತ ಇದೆ ಬಾಲಾರಿಷ ದೋಷ ಎಲ್ಲ ದೋಷಗಳು ಬಿಡುಗಡೆಯಾಗಿ ನಾವು ಮಾಡುವಂಥ ಕೆಲಸಗಳ ಜಯ ಅಭಿವೃದ್ಧಿ ಯಶಸ್ಸು ನಮಗೆ ನಮ್ಮ ಮಕ್ಕಳು ಮರಿ ನಮ್ಮ ಕುಟುಂಬ ಎಲ್ಲರೂ ಸಹ ಉತ್ತಮವಾದ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಯಶಸ್ಸು ಪ್ರತಿಯೊಂದನ್ನು ಕೊಟ್ಟು ಕಾಪಾಡಬೇಕು ನಿನ್ನ ಆಶೀರ್ವಾದ ಯಾವ ನಂತರ ಇರಲಪ್ಪ ನಮ್ಮಿಂದ ತಿಳಿದ ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸಿ ನಮ್ಮ ಕುಟುಂಬ ಕೊಳೆ ಮಾಡ್ಕೊಳಪ್ಪ ನಿನ್ನ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಮನಸ್ಸಲ್ಲಿ ಸಂಕಲ್ಪ ಅಂದರೆ ಕೇಳುವಂಥ ಭಗವಂತನ ಮೊದಲು ಯಾತಕ್ಕೋಸ್ಕರ ಪೂಜೆ ಮಾಡಿಸ್ತಾ ಇದ್ದೀವಿ ಅಂದರೆ ಭಗವಂತನ ಹೇಳ್ಕೋಬೇಕು ಅಂತ ಕೇಳ್ಕೋಬೇಕು ನಮ್ಮ ಮಗುಗೆ ಇಂಥ ಬಾಲಾರಿಷ ದೋಷ ಚಿಂದಿ ಎಲ್ಲ ಕಡಿಮೆ ಆಗಬೇಕು ದೂರ ಆಗಬೇಕು ಅಂತಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದ್ವಿ ನನ್ನ ಕುಟುಂಬಕ್ಕೆ ಒಳ್ಳೆಯ ನಮ್ಮ ಮಕ್ಕಳು ಮನೆಯ ನಮ್ಮೆಲ್ಲರಿಗೂ ಸಹ ಉತ್ತಮ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಯಶಸ್ಸನ್ನು ಕೊಡಬೇಕು ಅಂತ ನಮ್ಮ ಒಳ್ಳೆ ವಿದ್ಯಾ ಬುದ್ಧಿ ಅಭಿವೃದ್ಧಿಯನ್ನು ಕೊಡ್ತಂದೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡು ಆದ್ಮೇಲೆ ಬದಲಿಗೆ ಹೇಳ್ಕೊಂಡು ದೇವ್ರ ಓಂ ಶ್ರೀ ಮಹಾಗಣಪತಿ ಸಮೇತ ಕುಲದೇವತಾ ಶ್ರೀದೇವತಾ ಗ್ರಾಮದೇವತಾ ಇತ್ಯಾದಿ ನವಗ್ರಹ ದೇವತಾ ನಮಃ ಮನಸೋದಿಷ್ಟ ಪ್ರಾರ್ಥನಾ ಸಹಿತ ಪೂಜಾ ಅಂಚ ಕರಿಷ್ಯೆ ಓಂ ಶ್ರೀ ಗಂಗಾ ಗಂಗಾ ಐತಿರ್ಮಾವಾಹ್ಯಂ ಸಾವಿತ್ರಿರ್ಮಾವಾಹ್ಯಂ ಗಂಗಾ ಭಾಗೀರಥಿ ಸರ್ವತೀರ್ಥಾನಾಮಾವಾಹ್ಯಾಂ ಓಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಓಂ ಶ್ರೀ ಗಂಗಾ ಭಾಗೀರಥಿ ದೇವತಾಭ್ಯೋ ನಮಃ ಓಂ ಹಿರಣ್ಯಪಾದಮದೋಃ ಪೂರ್ಣಂ ದದಾತಿ ಮದವ್ಯಸಾನಿತಿ ಏಕದಾ ಬ್ರಹ್ಮಣೋ ಭರತಿ ತದೇವ ಯಜಮಾನಾಯ ಶ್ರೀ ಗಣನಾಥಿ ಓಂಭೂತ್ವಾಸ್ತು ಸುಂದರಕೋಜಯಸ್ತು ತತ್ವಂಜನ ಪರಿಣಿತ್ಯಾಂ ಕಾಮಯೇ ಸ್ವಾಮಿ ಪ್ರಾಣಾಯ ಸ್ವಾಹ ಪ್ರಾಣಾಯ ಸೂದಾಯ ಶರಣಾಯ ಜ್ಞಾನಾಯ ಸುಬ್ರಹ್ಮಣ್ಯ ಸ್ವಾಹ ಶ್ರೀ ಗಂಗಾ ಭಾಗೀ ಧೃತಾಮ ಕದೇ ಪನ್ನೈವೇದ್ಯ ನಿಮಿತ್ತಾಂಬುಜ ನೈವೇದ್ಯ ನೈವೇದ್ಯಾಂತ ಧೃತ ಆಚಮಾನಿ ಸಮರ್ಪಯಾಮಿ ಆಚಮಾನ್ಯಂತರೇ ಪುನರಾರತಿಂ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ಓಂ ಪೂಜಾ ಸಾಮಗ್ರಿ ಸಂಪ್ರೋಕ್ಷ ದೇವಾನು ಸಂಪ್ರೋಕ್ಷ ಒಂದ್ಸಾರಿ ಕರಿಬೇಕೀಗ ನಿಮ್ಮ ಮನೆಗೆ ಬಾರಪ್ಪ ಅಂತ ಕೂತ್ಕೊಂಡು ನಾವು ಮಾಡುವಂಥ ಪೂಜೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಮನಸ್ಸಲ್ಲಿ ಕೇಳ್ಕೊತಾ ಇರಬೇಕು ಇದು ಓಂ ಗಣನಾಥ್ವಾರ ಪ್ರೇಮಾನ ಹೇತುಜನ ಪೂಜೆ ಮುಂದೆ ರಾಜಕುಮಾರ ರಮಣ ಸುತಾನ್ ತಿರುಮಲ ತಿರುಪತಿ ರಾಮಮ ಮರಾಠಿ ನಮೋ ಗಣಪತಿ ನಮೋ ಗಣಪತಿ ನಮಸ್ತೆ ಸುರಭೋದ್ರಾಯಿ ಸಂತಾಯ ವಿಶ್ವನಾಥನೆ ನಿಮಸ್ತಾಯ ವನಮೂರ್ತಯೇ ನಮೋ ನಮಃ ಸುತಾಮರ ವಿಷ್ಣು ತಿರುಮಲ ಧ್ಯಾಯ ತಿರುಪತಿ ಹೇ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರಃ ಗುರು ಸಾಕ್ಷಾತ್ ಬ್ರಹ್ಮ ವಿಷ್ಣು ಶ್ರೀ ಗುರುವೇ ನಮಃ ಮುಖದುಂಡ ಮಹಾಕಾಯ ಕೋಟಿ ಸೂರ್ಯಾತ್ಮಕಃ ನಿರ್ವಿಘ್ನ ಕುರುಮೇ ದೇವಾತ್ಮ ಕಾರ್ಯೇ ಸುಧಾಶ್ರೀ ಮಹಾನಂದಾತಿ ಮಹೋ ಮಹಾ ಹಿಂಗುಹ ನಮಃ ಮಹಾನಮವಾಹ್ಯಾಮಿ ಪೂರ್ವತ್ವ ಮಹಾನಮವಾಹ್ಯಾಮಿ ತಾಪ್ಯಾಮಿ ವಿಶ್ವಾಸ್ಯಾಮಿ ಪೂಜ್ಯಾಮಿ ಭಗವಂತನ ಕೂತ್ಕೊಂಡು ಅಂತ ಎಂಟು ಮನೆ ಕೊಡ್ತೀವಿ ಕಣ್ಣು ಕೊಡ್ತೀವಿ ಹಾಗೆ ಭಗವಂತನ ಪಾದ ಕೊಡ್ತಾರೆ ಭಾಗದಲ್ಲಿ ಆ ಸತಿ ದೀಪ ಓಂ ಶ್ರೀ ಮಹಾಗಣಪತಿ ಪಾದ್ಯೋ ಪದಿ ಸಮರ್ಪಯಾಮಿ ಮುಖೆ ಆಚಮಾಯಿ ಮಾಚ ಸಮರ್ಪಯಾಮಿ ನಮರ್ಗ್ಯಂ ಸಮರ್ಪಯಾಮಿ ಎರಡು ಸತಿ ದೀಪ ಓಂ ಶ್ರೀ ಮಹಾ ಗಣಪತಿ ದೇವತಾಭ್ಯೋ ಗಂಗಾ ಸ್ನಾನಂ ಸಮರ್ಪಯಾಮಿ ಓಂ ಮಾಪ್ಯಾಯ ಸಮೇತ ವಿಶುದ್ಧಾತ್ಮಾನುಷ್ಯಂ ಭವ ವೈಸಂಗತೆ ಮಹಾಗಣಪತಿ ಶ್ರೀರೇಣ ಸ್ಥಾಪಯಾಮಿ ಗದಿಕ್ರಾವಣಾಕಾಶಂ ವಿಷ್ಣು ಶಿವಾಜಿನಃ ಸುರಭಿನೋ ಮುಖಕರ ಪ್ರೇಣಾಯ ವಂಶಿತಾರಿಷ ಶ್ರೀಮಹಾಗಣಪತಿ ಮಹರತ್ನಾ ಸ್ಥಾಪಯಾಮಿ ಶುಕ್ರವಶಿವತಿ ತೇಜೋಸಿ ವಸವಸ್ವನಾಥಿ ಕಿರಣವಸ ಸುರೇಶ್ವರಶ್ಮಿಭಿಃ ಶ್ರೀ ಅದಲ್ಲೇ ಕೂತ್ಕೊಂಡು ಮಹಾಗಣಪತಿ ದೇವತಾಭ್ಯೋ ನಮಃ ಸ್ಥಾಪಯಾಮಿ ಪಂಚಾಮೃತ ಸ್ನಾನಾನಂತರೇ ನಡೆಸ್ಬಿಡಿ ಪಂಚಾಮೃತ ಸ್ನಾನಾನಂತರೇ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಓಂ ಶ್ರೀ ಓಂ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ ಆಯುಧ್ಯಾಚೂರ್ಣಂ ಸಮರ್ಪಯಾಮಿ ಕುಂಕುಮಾಚೂರ್ಣಂ ಸಮರ್ಪಯಾಮಿ ಆಯುಧ್ಯಾಚೂರ್ಣಂ ಕುಂಕುಮಾಚೂರ್ಣಂ ಸಮರ್ಪಯಾಮಿ ನಾನಾವಿಧ
परिमलपत्रपुष्पं समत् सुमुखाय नमः ओम एकदन्ताय नमः ओम गजकर्णिकाय नमः ओम लंबोदराय नमः ओम विकटाय नमः ओम विघ्नराजने नमः ओम गणाधिपतये नमः ओम एकदन्ताय नमः ओम गणानान्त्वागणपतिमवामहे कविकविनामकोत्रमस्वं ज्येष्ठराजं ब्रह्मणां ब्रह्मणस्पता आनन्दं वासुदेवतादम् ओम नमो रातपते नमो गणपते नमो प्रजापते नमो श्रेष्ठं भोजराय एकदन्ताय रुद्रनाशिने शिवसावनमते नमो नमः महागणपतिदासं धूपमाग्रापयामि सूर्यनारायण स्वामी देवताभ्यो नमः धूपमाग्रापयामि ओम श्री महागणपतिदेवताभ्यो नमः धूपमाग्रापयामि धूपानन्तरे ओम हिरण्यपात्रं मदोः पूर्णं ददाति मदभ्योषामि चेतरा ब्राह्मणोपहति एतदैवाजमानाय केतु ददाति पुण्य महागणपतिं कपूरमङ्गलाकृष्यामि ओम सूर्यनारायण संवेदात्मायिज्ञाता कपूरमङ्गलनिराजनं दर्शयामि पुरी देशा काटिಗೆ ಮಾಡ್ತಾರೆ ಇದು ಬೆಲೆ ಕಾಯಿಲೆ ಬಾಳೆ ತುಳಿಸುತ್ತೆ ओम भूत वत्सः चतुर्दशो देवतीं देवतोर्यातो तस्मिन् जनप्रतिज्ञानि कामजनसरामि प्राणाय स्वाहा पानाय स्वाहा उदानाय स्वाहा समानाय स्वाहा ध्यानाय स्वाहा समानाय स्वाहा श्री महागणपतिदासमकवे प्रपुटिपताम्बुत नैवेद्यं निवेदयामि गुरुपहार नैवेद्यं निवेदयामि नैवेद्यानन्तरे पुनरारतिम् आचमनराचमान्यन्तरे पुनरारतिं समर्पयामि ओम राजाय राजाय प्रभयसाहिने नमो वयं वैष्णवाय कुर्महे समे कामान् कामाय वच्यं कामेश्वरो वैष्णवो द्वातो उग्राय वैष्णवाय महाराजाय वच्यं महागणपति देवता ब्रह्म कर्पूरमङ्गलनिराजनं दर्शयामि उत्पलिर्देवि इराचिताचाचनविध परिमलपत्रपुष्पं समर्पयामि रक्षां धरयामि ಈಗ ಗಂಗೆ ಪೂಜೆ ಆಯಿತು ಗಣಪತಿ ಪೂಜೆ ಆಯಿತು ಇವಾಗ ನವಗ್ರಹಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಗಿರುವಂಥ ಏನೇ ದೋಷಗಳು ಪರಿಹಾರ ಆಗಿ ನಮ್ಮ ಕುಟುಂಬ ಕೊಡೋದಾಗಲಿ ಅಂತ ಮಹಾಗಣಪತಿನ ಮೊದಲನೇದಾಗಿ ಪ್ರಾರ್ಥನೆ ಮಾಡಿ ನಮಗಿರುವಂಥ ಏನೇ ಕಷ್ಟಗಳಿರ್ಬೋದು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಯಾವ ವಿಘ್ನಗಳು ಬರುವಂತೆ ನಮಗೆ ಉತ್ತಮದ ಆರೋಗ್ಯ ಅಭಿವೃದ್ಧಿ ಯಶಸ್ಸನ್ನು ಕೂಡ ಭಗವಂತ ಉದ್ದೇಶದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಳಿ ಉಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಪ್ರಾರ್ಥನೆ ಹೇಳ್ತೇನೆ ಮಾಡುವಂಥ ಕೆಲಸ ಕಾರ್ಯ ಯಾರು ವಿಘ್ನಗಳು ಬರುವಂತೆ ನಮಗೆ ಒಳ್ಳೆಯ ಭಗವಂತ ಆಶೀರ್ವಾದ ಎಲ್ಲ ಅಂತ ಪ್ರಾರ್ಥನೆ ಇವಾಗ ಹೌದದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮೋ ನಮಃ ಒಂದ್ಸಲ ಹೋಗಲು ಪ್ರಾರ್ಥನೆ ಮಾಡಿರುವಂಥ ಏನೇ ದೋಷಗಳು ಪರಿಹಾರಾಗಿ ಏನು ಪಾಪಗಳಿರುವಂಥ ಬಹಳಷ್ಟು ದೋಷಗಳು ಏನೇ ದೋಷಗಳು ಪರಿಹಾರ ಅಭಿವೃದ್ಧಿನೂ ಕೊಡಪ್ಪ ನಮ್ಮ ಮನಸ್ಸಲ್ಲಿರುವಂಥ ಕತ್ಲೆಯನ್ನು ದೂರ ಮಾಡಿ ನಮ್ಮ ಮನಸ್ಸಲ್ಲಿರುವಂಥ ಕತ್ಲೆಯನ್ನು ದೂರ ಮಾಡಿ ನಮಗೆ ಬೆಳಕನ್ನು ಕೊಟ್ಟು ಅಭಿವೃದ್ಧಿ ಕೊಟ್ಟು ಕಾಪಾಡುವಂಥ ಸೂರ್ಯನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇದರಿಂದ ಇದನ್ನ ಮುಟ್ಕೊಳ್ಳಿ ಮಧ್ಯ ಓಕೆ ಓಂ जपादुंगाहं काचपेयामदतं तमरिं सर्वप्रपन्नदिवाकरं ओम भो सूर्यग्रमावाह्यामि भुवा सूर्यग्रमावं स्वाहा सूर्यग्रमावाह्यं भुर्भुवः स्वाहा सूर्यग्रमावाह्यामि स्थापयामि पूजयामि ಇದನ್ನ ಅಲ್ಲಿಗೆ ಕಳ್ಕೊಳ್ಳಿ ಅಲ್ಲಿ ಪುನಂದ ವಾಪಸ್ಸು ಓಂ ಬುಧಾಯ ನಮಃ ಬುಧಾಯ ನಮಃ ಬುಧಾಯ ನಮಃ ಖಾಲಿ ಆಗಿರೋದು 128 ಆಯ್ತು ಆ ಬುಧ ಕೋಪ ಯಾರಿಗೂ ಒಳ್ಳೇದಲ್ಲ ಅಂತ ಕೋಪದಲ್ಲಿ ತಗೊಳ್ಳುವಂಥ ತೀರ್ಮಾನಗಳು ಚೆನ್ನಾಗಿರೋದಿಲ್ಲ ಗಂಡ ಕೋಪ ಮಾಡ್ಕೊಂಡು ಹೆಂಡತಿ ಸುಂದರಬೇಕು ಹೆಂಡತಿ ಕೋಪ ಮಾಡ್ಕೊಂಡು ಗಂಡ ಸುಂದರಬೇಕು ಇಬ್ರು ಕೋಪ ಮಾಡ್ಕೊಂಡ್ರೆ ಸಂಸಾರ ಅಲ್ಲ ಅಂತ ಆ ಕೋಪವನ್ನ ತಡ್ಕೊಳ್ಳುವಂಥ ಒಂದು ಶಕ್ತಿಯನ್ನ ನಮ್ಮ ಕುಟುಂಬಕ್ಕೆ ಕೊಡಬೇಕು ಅಂತ ಆ ಬುಧನ ಮನಸ್ಸಲ್ಲಿ ಪ್ರಾರ್ಥನೆ ಇದು ಓಂ ಪ್ರಿಯ ಪ್ರಕಾಶಾನಂ ರೂಪೇಣ ಪ್ರಿಯಮದಂ ಸ್ವಾಮಿ ಸಮಗ್ರ ವೇದಂತಂ ಪ್ರನಮಾಮ್ಯಹಂ ಓಂ ಭೋ ಬುಧಗ್ರಮಾವಾಹ್ಯಂ ಭುವಾ ಬುಧಗ್ರಮಾವಾಹ್ಯಂ ಸ್ವಾಹಾ ಬುಧಗ್ರಮಾವಾಹ್ಯಂ ಭುರ್ಭುವಃ ಸ್ವಾಹಾ ಬುಧಗ್ರಮಾವಾಹ್ಯಾಮಿ ಸ್ಥಾಪಯಾಮಿ ಪೂಜಯಾಮಿ ಬುಧ ಆದ್ಮೇಲೆ ಗುರುದೇವಪ್ಪ ಕೆಲಸ ಮೂಲ ಗುರುಗಳು ತಂದೆ ತಾಯಿಗಳು ಅಂತ ಚಿಕ್ಕಂದ ಹಿಂಗೆ ಮಗನಿಗೆ ಏನೋ ಕಷ್ಟ ಆಯ್ತು ಅಂತ ನೀವು ಓದಾಡ್ತಾ ಇದ್ದೀರಿ ಚಿಕ್ಕದಿಂದ ತಮ್ಮ ಕೈಯಾದಷ್ಟು ಮಟ್ಟಿಗೆ ಮಕ್ಕಳನ್ನ ಓದಿಸಿ ತಿನ್ನಿಸಿ ಉಣಿಸಿ ಬೆಳೆಸಿ ನಾವು ತಿಂತಾರೆ ಬೆಳೆಸಿರ್ತಾರೆ ವಯಸ್ಸಾದ ಕಾಲದಲ್ಲಿ ಅಪ್ಪ ಅಂದ್ರೆ ಮುದುಕರಾಗೋ ಮಕ್ಕಳಾಗೋಯ್ತಾರೆ ಇನ್ನು ಶರೀರದ ಶಕ್ತಿ ಇರಲ್ಲ ದುಡಿಯುವಂಥ ಶಕ್ತಿ ಇರೋದಿಲ್ಲ ವಯಸ್ಸಾದ ಕಾಲದಲ್ಲಿ ನಾವು ಅವನ್ನ ಚೆನ್ನಾಗಿ ಕೊಡುವಂಥದ್ದು ಗೌರವ ಕೊಡುವಂಥದ್ದು ತಂದೆ ತಾಯಿಗಳನ್ನ ಮನೇಲಿ ಶಿಸ್ತು ಸಾಮಾನ್ಯ ಕೊಟ್ಟು ಊರಿಗೆಲ್ಲ ಊಟ ಕೊಟ್ಟರು ಏನೂ ಪುಣ್ಯ ಇಲ್ಲ ಮೊದಲು ನಮ್ಮನೆಗೆ ನಾವು ಅಧ್ಯಕ್ಷ ಆಗಬೇಕು ಊರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮನೇಲಿ ಹೆಂಡತಿ ಮಕ್ಕಳೆಲ್ಲ ಒದ್ದಾಡ್ತಾರೆ ಒಟ್ಟಿಗಿಲ್ಲದೆ ಏನು ಪ್ರಯೋಜನ ಇಲ್ಲ ಮೊದಲು ಮೂಲ ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಇಡೀ ದೇಶದ ಚೆನ್ನಾಗಿ ನೋಡ್ಕೊಂಡ್ರೆ ಇಡೀ ದೇಶಕ್ಕೆ ಪ್ರಧಾನಿ ಆಗ್ಬಿಟ್ಟು ಊರಲ್ಲಿ ಮನೆಗೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಮೊದಲು ನಮ್ಮ ಮನೆಗೆ ನಾವು ದುಡಿಯುವಂಥ ನಮ್ಮ ದುಡಿಬೇಕು ಕೈಲಾದಷ್ಟು ಮಟ್ಟಿಗೆ ದುಡಿದು ನಮ್ಮ ಮನೆಗೆ ನಾವು ಸೇವೆಯನ್ನು ಮಾಡಬೇಕು ನಾವು ಹುಟ್ಟಿರೋದೇ ಮನೆಗೋಸ್ಕರ
ನಮ್ಮ ಕೈಲಾದ ಸೇವೆಯನ್ನು ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿಗೋಸ್ಕರ ನಾವು ಮಾಡ್ತಿದ್ವಿ. ನಾವು ಕೈ ಕಾಲು ಗಟ್ಟಿಯಾಗಿರುವಂಥ ಆಮೇಲೆ ನಮ್ಮ ಭಗವಂತನಿಗೆ ಗೊತ್ತಾಗಲ್ಲ. ನಮ್ಮ ಕೈ ಕಾಲು ಗಟ್ಟಿಯಾಗಿರೋದು ನಮಗೋಸ್ಕರ ಬೆಳಿಬೇಕು ಮುಂದುವರಿಬೇಕು ಅಂತ ಆ ಭಗವಂತ ಗುರು ವಿದ್ಯೆ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂದ್ರೆ ಗುರುವಿನ ಅನುಗ್ರಹ. ಆಮೇಲೆ ನಮಗೂ ಒಳ್ಳೆ ಬುದ್ಧಿ, ನಾವು ಒಳ್ಳೆ ಬುದ್ಧಿ ಕಲ್ತ್ರೆ ದುಡ್ಡನ್ನ ಹೆಂಗೆ ವ್ಯಯ ಮಾಡಬೇಕು, ಹೆಂಗೆ ಖರ್ಚು ಮಾಡಬೇಕು, ಹೆಂಗೆ ದುಡಿಬೇಕು ಅನ್ನೋಂಥ ಬುದ್ಧಿ ಕೊಡುವಂಥದ್ದು ಭಗವಂತ ಗುರು ಅಂತ ಆ ಗುರುವನ್ನ. ಆಮೇಲೆ ಗುರುಗಳೆಲ್ಲ ಮದುವೆ ಆಗೋದಿಲ್ಲ, ಮನೆ ಕಟ್ಟಕ್ಕಾಗೋದಿಲ್ಲ, ಹಣಕಾಸಿನ ಸಮಸ್ಯೆ, ಏನೋ ಒಂಥರ ಸಮಸ್ಯೆಗಳು ಆಯ್ತಾ ಇರ್ತವೆ. ಅಂಥ ಸಮಯದಲ್ಲಿ ಒಂದು ಹಿಡಿಯಷ್ಟು ಕಡಲೆಕಾಳು ತಟ್ಟೆಗೆ ಇಟ್ಬಿಟ್ಟಿಗೆ ಅದ್ರ ಮೇಲೆ ಒಂದು ಹಳದಿ ಹೂವು, ಈ ಥರ ಹಳದಿ ಕಲರ್ ಹೂವನ್ನ ಇಟ್ಬಿಟ್ಟು ಗುರುಗಳು ನಿಮ್ಗೆ ಇಷ್ಟ ಬಂದಂಥ ಗುರುಗಳು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಯಾರು ಗುರುಗಳು ಅದನ್ನ ಇಟ್ಕೊಂಡು ನೆನೆಸ್ಕೊಂಡು ಅದನ್ನ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ಒಂದು ನೀರು ಹಾಕ್ಬಿಡೋದು. ಹೇಳ್ಕೊಂಡು ಪೂಜೆ ಆದ್ಮೇಲೆ ಗುರುದೇವಾಯ ನಮಃ ಗುರುದೇವಾಯ ನಮಃ ಗುರುದೇವಾಯ ನಮಃ ಅಂತ ಹೇಳ್ಕೊಂಡೆಲ್ಲ ಪೂಜೆ ಮುಗಿದ್ಮೇಲೆ ನೀರು ಹಾಕ್ಬೇಕು. ನೀರು ಹಾಕಿ ಒಂದು 2 ಅವರ್ 3 ಅವರ್ ಹೋದ್ಮೇಲೆ ಅದನ್ನು ಇಷ್ಟಾದ್ರೆ ಬೆಲ್ಲ, ಒಂದು ಬಾಳೆಹಣ್ಣು ಸೇರಿಸಿ ಹಸು ಕೊಡ್ತಾ ಬಂದರೆ ಗುರುಗಳು ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತವೆ. ಯಾಕಂದ್ರೆ ಗುರುಗಳೆಲ್ಲ ಅಂತ ಯಾವ್ಯಾವರು ಚೆನ್ನಾಗಿ ನಡೆಯಲ್ಲ, ನಮ್ಮ ಮಾತೇ ನಡೆಯಿಲ್ಲ ನಮ್ದು. ನಾವೇನು ಹೇಳ್ಬೋದು ನಮ್ಮ ಮಾತೆ ಅಂತ ಕೇಳಿದ್ರು. ಅದನ್ನ ಮಾಡ್ತಾ ಮಾಡ್ತಾ ನಮಗೆ ಆ ಎನರ್ಜಿ ಹೆಸರಲ್ಲಿ ಸಾವಿರಾರು ದೇವತೆಗಳವ್ರೆ ಅಂತ ನಾವು ಕೊಡ್ತಾ ಆ ಎನರ್ಜಿ ನಮಗೆ ಆ ಪುಣ್ಯ ನಮಗೆ ಜಾಸ್ತಿ ಆಯ್ತಾ ಇರ್ತದೆ. ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟೋ ನಮಗೆ ಆ ಸಮಸ್ಯೆಗಳ ಪರಿಹಾರ ಆಯ್ತದೆ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಪೂಜೆಗಳಿಂದ ಎಲ್ಲ ಬಡ ಪೂಜೆ ಅವು, ಕಡೆಕಾಳು ನೆನೆಸಿಕೊಳ್ಳುವಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಅವಾಗ ನಮ್ಗೆ ಬೇಕಾಗಿಲ್ಲ. ಇದನ್ನೇ ಕೊಡ್ತಾ ಆ ಪುಣ್ಯ ನಮ್ಗೆ ಸೇರ್ತಾ ಇರ್ತದೆ. ಆ ಭಗವಂತನ ಆ ಗುರುಗಳ ನಮ್ಗೆ ಇಷ್ಟ ಆಗ್ತದೆ. ಅವಾಗ ನಮ್ಮ ಕೆಲಸ ಕಾರ್ಯ ಚೆನ್ನಾಗಿರ್ತವೆ, ಮಾತುಕಳಿತವೆ. ಯಾಕೆ ನನ್ನ ಮಗನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಅಭಿವೃದ್ಧಿ ಕೊಡಬೇಕು ಅಂತ ಗುರುವನ್ನ ಮನಸ್ಸಲ್ಲಿ ಕಾಡ್ತಾರೆ. ಹರ ಕಾಯ್ದವರು ಗುರು ಕಾಯ್ತಾನೆ ಅಂತ. ಹರ ತಪ್ಪು ಮಾಡಿದೀನಿ ಅನ್ಬೋದು ಅಂತಾನೆ, ಆದರೆ ಗುರು ಓಡಿ ಬಿಡಪ್ಪ ಇರಲಿ ಬಿಡು ಅಂತ ಕ್ಷಮಿಸ್ತಾನೆ ಅಂತ ಗುರುವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಕುಟುಂಬ ಏನೇ ಸಮಸ್ಯೆ ಪರಿಹಾರ ಮಾಡಿ ನಮ್ಮ ಕುಟುಂಬ ಕೊಡಲು ಮಾಡ್ಕೊಡಪ್ಪ ಅಂತ ಗುರುವನ್ನ ಮನಸ್ಸಲ್ಲಿ ಪ್ರಾರ್ಥನೆ. ಓಂ ದೇವಾನಾಚರುಚಿನಾಚುಕಾಚನ ಮಮಕೇತಂತೋಕೇಶತನ್ನಮಾಮಿ ಪ್ರಸ್ಪತ್ಯಂ. ಓಂ ಭೋ ಪ್ರಸ್ತುತಿಮಾವ ಹ್ಯಾಮಿ ಭೋ ಪ್ರಸ್ತುತಿಮಾವ ಸ್ವಾಹ ಪ್ರಸ್ತುತಿಮಾವ ಕೃಪಾ ಸ್ವಾಹ ಬೃಹಸ್ಪತಿಮಾವ ಹ್ಯಾಮಿ ಸ್ಥಾಪಿಯಾಮಿ ಪೂಜ್ಯಾಮಿ. ಶುಕ್ರ ಏನಪ್ಪ ಅಂದರೆ ಮನೆ ಮುಂದೆ ತುಳಸಿ ಕಡೆ ಇಟ್ಕೊಂಡಿರ್ಬೇಕು. ಪ್ರತಿನಿತ್ಯ ನೀರು ಹಾಕಿ ಪೂಜೆ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಸ್ವಲ್ಪ ಹಾಲು, ಒಂದು ಅರ್ಧ ಲೋಟ ಹಾಲು ಬುಡಕೆ ಹಾಕೋದ್ರಿಂದ ಮಾಂಗಲ್ಯ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಯಜಮಾನಗಳು ಗಾಡಿಯಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾರೆ, ಏನೇ ಸಮಸ್ಯೆಗಳಾಗ ಆ ಭಗವಂತನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಮನೆ ಮುಂದೆ ಶುಕ್ರತನ ಇರ್ತಿರೋದಿಲ್ಲ, ದುಡ್ಡಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಮನೆ ಮುಂದೆ ತುಳಸಿ ಕಟ್ಟೆ ಇಟ್ಕೊಂಡಿರ್ಬೇಕು. ಒಂದಿಷ್ಟು ಹಾಲನ್ನ ಶುಕ್ರವಾರ ಹಾಕ್ತಾ ಇದ್ರೆ ಮಾಂಗಲ್ಯ ಸ್ಥಿರವಾಗಿರುತ್ತೆ ಅಂತ. ನಮ್ಮ ಯಜಮಾನಗಳು ಗಾಡಿಯಲ್ಲಿ ಓಡಾಡ್ತಾ ಇರ್ತಾರೆ, ಏನೇ ಸಮಸ್ಯೆ ಆದರೆ ಯಾವುದೇ ತೊಂದರೆ ಬಸವಾಗಿ ಮನೆ ಬರ್ತಾರೆ ಅಂತ. ಅಂದರೆ ಒಡವೆಗಳನ್ನ ಹಾಳೆ ಇರುವಂಥದ್ದು ಆ ಥರ ದೋಷಗಳ ದೂರ ಆಗ್ತದೆ ಅಂತ. ದುಡ್ಡು ಕೂಡ ಶುಕ್ರ ದುಡ್ಡಿನ ನಾವೇ ಕವಲೆ ಮಾಡ್ಕೊಳ್ತೀವಿ ಅಂತ ಆ ಭಗವಂತನ ಶುಕ್ರನ ಮನಸ್ಸಿಗೆ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಕುಟುಂಬದಲ್ಲಿ ಏನೇ ಹಣಕಾಸಿನ ಸಮಸ್ಯೆ ಪರಿಹಾರ ಮಾಡಿ ಹಣಕಾಸಿನ ಅಭಿವೃದ್ಧಿಯನ್ನು ಕೊಡಬೇಕು ಅಂತ ನಿಮ್ಮ ಆಶೀರ್ವಾದ ಯಾವಾಗ ನಮ್ಮ ತಲೆ ಇಲ್ಲಪ್ಪ ಅಂತ ಆ ಶುಕ್ರನ ಮನಸ್ಸಿಗೆ ಪ್ರಾರ್ಥನೆ. ಓಂ ಹಿಮಕುಂದಮಾಲ ಬಂದೈತನ ಪರಂಪರಂ ಸರ್ವಶಾಸ್ತ್ರ ಪ್ರಾರ್ಥಾರಂ ಭಾರ್ಗವಪ್ರಮಾಮ್ಯಂ ಭೋ ಶುಕ್ರಮಾವ ಹಿಂಭೋ ಶುಕ್ರಮಾವ ಹುಂಸ್ವ ಶುಕ್ರಮಾವ ಹಿಂಭೋ ಸ್ವ ಶುಕ್ರಮಾವ ಹ್ಯಾಮಿ ಸ್ಥಾಪಿಯಾಮಿ ಪೂಜ್ಯಾಮಿ. ಶುಕ್ರ ಆದ್ಮೇಲೆ ಶನೈಶ್ಚರ ಕಟ್ಟದಾಗ ಏನಾಯ್ತು ನಿಮಗೆ ಗೊತ್ತು. ಈ ಪಂಚಮ ಶನಿ ಕಾಟ ಇರೋದು ಈಗ ನಿನಗೆ ಜನ್ಮ ಶನಿ. ನೀನೇನೇ ಒಳ್ಳೆದಾಗಿದ್ರು ನೀನು ಮಾತಾಡೋದು ಕೇಳಿದ್ರು ಹಂಗೆ ಆಗ್ಬಿಡ್ತದೆ. ನೀನು ಹೇಳ್ತಾ ಇರೋದು ಒಳ್ಳೇದಾಗಿರ್ತದೆ, ಅದು ನೀನೇ ಸರಿಯಿಲ್ಲ ಅಂತ ಬೈತೀವಿ ನಾವು. ಅಂಥ ಪರಿಸ್ಥಿತಿಗೆ ಅನುಭವಿಸ್ತಾ ಇರ್ತದೆ. ಜನ್ಮ ಶನಿ, ಪಂಚಮ ಶನಿ, ಗೋಳ ಶನಿ ಕಾಟ ಬಂದ. ಈಗ ಇವರು ಚೆನ್ನಾಗಿದೆ, ನಿಮ್ಗೆ ಯುಗಾದಿ ಆದ್ಮೇಲೆ ನಿನಗೆ ಚೆನ್ನಾಗಿದೆ ಹಂಗೆ. ಈಗ ಗಂಡಂಗೆ ಇರ್ಬೇಕು ಅಥವಾ ಹೆಂಡತಿ ಯಾರೋ ಒಬ್ರಿಗಿದ್ರು ಸಂಸಾರ ಯಾವುದೋ ರೂಪದಲ್ಲಿ ಚೆನ್ನಾಗಿ ನಡ್ಕೊಳ್ತಾ ಇರ್ತದೆ ಅಂತ. ಈಗ ಇವೆರಡು ಚೆನ್ನಾಗಿರೋದ್ರಿಂದ ಅವ್ರು ಹೆಂಗೋ ಏನು ಕೈ ಹಾಕೋ ಹೆಂಗೋ ನಡ್ಕೊಳ್ತಾ ಇರ್ತದೆ. ಯುಗಾದಿ ಆದ್ಮೇಲೆ ಸ್ವಲ್ಪ ಯಾವುದೇ ಇದು ಬಂದರೂ ನೀವು ಈಸ್ಕೊಂಡು ಮಾಡಿಕೊಂಡು ವ್ಯವಹಾರ ಮುಂದಕ್ಕೆ ವಾಪಸ್ ಅವ್ರ ಕೈ ಕೊಡೋದು, ನಿಮ್ಮಟ್ಟು ಕೊಡೋದು ಅಂತ ಮಾಡೋದ್ರಿಂದ ಮುಂದಕ್ಕೆ ಒಳ್ಳೇದು ಅಂತ. ಯಾವುದಾದ್ರು ಬರ್ತು ಗುರುಗಳಾಗಿರೋ ಕೈ ಕೊಡಬೇಕು, ಅವ್ರ ಟೆನ್ಷನ್ ಇಸ್ಕೋಬೇಕು. ಅದ್ರಲ್ಲಿ ಕೊಡೋದು ಅವ್ರು ತಂದು ಮಾಡೋದು ಮನೆಯಲ್ಲಿ ಬೆಳಗ್ಗೆ ಕೊಯ್ಲಕ್ಕೆ ಮುಳುಗಿ ಅಂತ ತಗೊಂಡು ಕೊಡ್ತಾನೆ, ಅವ್ರ ಕೈ ಇಸ್ಕೊಂಡು ಹೋದಾಗ ವ್ಯವಹಾರಗಳು ಚೆನ್ನಾಗಿರ್ತವೆ ಅಂತ ಆ ಗುರುವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉತ್ತಮವಾದ ಗುರುಬಲ ಕೊಟ್ಟು ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಈ ಶನೇಶ್ವರ ಕಟ್ಟದಾಗ ಏನಾಗ್ತದೆ ಅಂದರೆ ಬರೀ ಸಮಸ್ಯೆ. ನೀವೇನೇ ಒಳ್ಳೆಯದಿರೋದು ಯಾರು ಕೇಳೋದು ನಿಮ್ಮ ಮಾತ್ರ. ಪಂಚಮ ಶನಿ ಶನಿ ಕಾಟ ಇದ್ದ ಮಾತ್ರ ಅಂತ ಆ ಭಗವಂತನ ಒಂದು ಆಯಸ್ಕಾರಕ ಶನಿ. ನಮ್ಮ ಕುಟುಂಬ ಎಲ್ಲರಿಗೂ ಸಹ ಉತ್ತಮವಾದ ಆಯಸ್ಸನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅವ್ನು ಯಾತಕ್ಕೋಸ್ಕರ ನಮ್ಮ ಮೇಲೆ ಬಂದು ಪುಸ್ತಕ ಹೆಗಳಿರ್ತಾರೆ ಅಂದರೆ ನಮಗೆ ಮನುಷ್ಯರಾದಂಥವ್ರಿಗೆ ದುರಹಂಕಾರಗಳು ಜಾಸ್ತಿ. ಕೈಯಲ್ಲಿ ದುಡ್ಡಿದ್ದು ಬಿಟ್ರೆ ಏನು ಈ ಗಣಪತಿಯ ಓಡಿಸ್ಕೊಂಡು ಹೋಗ್ತಂತ 5 ನಿಮಿಷ ಮೇಲೆ ಇರಬೇಕು ಅಂತ ಓಡ್ನಾರ್ದಾನೆ ಗರ್ಕೆಯಾಗಿ ಸುಮ್ಮನೆ ಗರ್ಕೆ ಹಸು ತಿನ್ಕೊಂಡ್ಬಿಟ್ಟಾಗ ಹೊರಗಡೆ ಬಂದು ಎಲ್ಲಿ ಹೋಗಿಂದ ಅಲ್ಲೇ ಕಾಯ್ಕೊಳ್ತಿದ್ವಿ ಅಂತ. ಸಗಣಿಯಾಗಿ ಹೊರಗಡೆ ಬಂದಾಗ ಅಯ್ಯೋ ವಾಸನೆ ಹೋಗಪ್ಪ ಹಿಂದೆ ಬಂದ್ಬಿಟ್ಲು ಮುಖ್ಯ ನಾವು ಸಗಣಿ ಇಟ್ಕೊಂಡು ಗರ್ಕೆ ಹಾಕೊಂಡು ಮೊದಲನೇದಾಗಿ ಗಣಪತಿ ಪೂಜೆ ಅಂತ ನಾವು ಮಾಡ್ತೀವಿ ಅಂತ ಆ ಭಗವಂತನ ನಮ್ಮ ಕುಟುಂಬಕ್ಕೆ ಉತ್ತಮವಾದ ಆಯಸ್ಸನ್ನ ಕಾಪೋಗೆ ಉತ್ತಮವಾದ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನು ಕೊಡಪ್ಪ. ಏನು ದೋಷ ಪರಿಹಾರ ಮಾಡಬೇಕು ಅಂತ ಮನಸ್ಸಲ್ಲಿ ಇಲ್ಲಿ ಲಾಸ್ಟ್. ಓಂ
नीलांजन समाभासं रविपुत्राय मार्गजं छायामार्ताण्ड सम्भूतं तन्नमामि शनैश्चरम् ओम भो शनैश्चरमावाहयामि भो शनैश्चरमावाहं स्वाहा शनैश्चरमावाहं भूर्भुवः शनैश्चरमावाहयामि स्थापयामि स्थापयामि पूजयामि ಶನಿ ಅಂದರೆ ರಾಹು ಕೇತು ಅಂದರೆ ಸರ್ಪದ ಷಡೆಯ ಭಾಗವನ್ನು ರಾಹು ಅಂತಾರೆ, ಬಾಲ್ ಭಾಗವನ್ನು ಕೇತು ಅಂತ ಹೇಳ್ತಾರೆ. ಎರಡು ಒಂದೇ ಸರ್ಪ. ಅದಕ್ಕೆ ಅಧಿಪತಿ ಸುಬ್ರಹ್ಮಣ್ಯೇಶ್ವರ. ನಾಗರಹಾವನೆಯರ ಹೊಡೆದಿದೆ, ಅದನ್ನು ಸುತ್ತಾಕಿ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿಗೆ ಹೋಗಿ ಆ ದೋಷ ಪರಿಹಾರ ಪೂಜೆಗಳನ್ನ ಮಾಡ್ಕೊಂಡಿರ್ಬೇಕು. ಹೊಡೆದ ಪರಿಹಾರ ಯಾವ್ದಾದ್ರು ಬೇಲಿ ಮೇಲೆ ಎಸ್ಕೊಂಡೋಗ್ಬಿಟ್ರೆ ಅದು ಅಲ್ಲೇ ನೋಡ್ತಾ ಇದ್ರೆ ನಮ್ಮ ಕುಟುಂಬನೇ ಹೋಗ್ತಾ ಇರ್ತದೆ. ಯಾವುದೋ ರೂಪದಲ್ಲಿ ಏಳಿಗೆನೇ ಆಗಲಿಲ್ಲ, ಬರೀ ಸಮಸ್ಯೆಗಳ ಒಂಥರ ಕಾಪಾಡೋಗ್ತಾನೆ, ಮುಂದುವರಿಕೆ ಆಗೋದು ನಮಗೆ ಬರೀ ಸಮಸ್ಯೆಗಳಾಗ್ತಾ ಇರ್ತವೆ ಅಂತ ತಿಳ್ಕೊಂಡು ನಾವು ಸುಬ್ರಹ್ಮಣ್ಯದಲ್ಲಿ ಅದನ್ನು ಮಾಡಿಸ್ಕೋಬೇಕು. ಸರ್ಪ ಸಂಸ್ಕಾರ ಪೂಜೆ ಮಾಡ್ತಾರೆ, ಅದನ್ನು ನಾಗರಾವ್ ಮಾತ್ರ ಅದನ್ನು ಪೂಜೆಯನ್ನು ನಾವು ಮಾಡಿಸ್ಕೋಬೇಕು ಅಂತ ಆ ಭಗವಂತನ ಮನಸ್ಸಲ್ಲಿ ಪ್ರಾರ್ಥನೆ. ಅದಕ್ಕೆ ಅಧಿಪತಿ ಸುಬ್ರಹ್ಮಣ್ಯೇಶ್ವರ. ರಾಹು ಕೇತು ಅಂದರೆ ಸರ್ಪಕ್ಕೆ ಅಧಿಪತಿ ಸುಬ್ರಹ್ಮಣ್ಯೇಶ್ವರ. ಅವನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಕುಟುಂಬದಲ್ಲಿ ಹಿಂದೆಯೋ ಯಾವಾಗ ತಿಳಿದರೆ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸಿ, ನಮ್ಮ ಕುಟುಂಬಕ್ಕೆ ಒಳ್ಳೆ ಮಾಡ್ಕೊಡಪ್ಪ, ನಿನ್ನ ಆಶೀರ್ವಾದ ಯಾವಾಗಲೂ ತಲೆಮಿಲ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ರಾಹುವನ್ನು ಕೇಳ್ಕೊಳ್ಳಿ. ಓಂ अतकाय महावीरंद्रादित्याविमत्रं सिमिका कृपसंभूतं तं राहुब्रह्मामिहं ओं भो राहुब्रह्मावाह्यामि भो राहुब्रह्मावाहं ओं स्वः राहुब्रह्मावाहं भूत्वा स्वः राहुब्रह्मावाह्यामि स्थापयामि पूजयामि. ರಾಹು ಅಂದರೆ ಕೇತು ಏನಂತಂದರೆ ಆ್ಯಕ್ಷನ್ ಮಾಡಿಸುವಂಥದ್ದು, ಸ್ವಂತಗಳಿಗೆ ರೇಟ್ ಮಾಡುವಂಥದ್ದು, ಕಾಳುಗಳಿಗೆ ಅಂತಹ ಸಮಸ್ಯೆ ಆ ಕೇತು. ಅವನ ಮನಸ್ಸಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಕುಟುಂಬದಲ್ಲಿ ಏನೇ ದೋಷ ಇದ್ದರೂ ಪರಿಹಾರ ಮಾಡಿ ಉತ್ತಮದ ಆರೋಗ್ಯ ಅಭಿವೃದ್ಧಿ ಯಶಸ್ಸನ್ನು ಕೊಡಪ್ಪ ಅಂದ್ಬಿಟ್ಟು ಒಂದ್ಸಲಿ ಪ್ರಾರ್ಥನೆ. ಓಂ परागसंकाशंतारका ग्रामस्थकं रौद्रं रौद्रात्मकं घोरन्तं केतुर्मामिहं ओं भो केतुर्मावाह्यं भोः केतुर्मावं स्वः केतुर्मावं भूर्भुवः केतुर्मावाह्यामि स्थापयामि पूजयामि. ಕುಂಬಳಕಾಯಿ ಮೃತ್ಯುಂಜಯ ಅಂದರೆ ತಗೊಂಡಿದ್ದಾವ ಕುಂಬಳಕಾಯಿ ಅವನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೃತ್ಯುಂಜಯ ಅಂದರೆ ಈಶ್ವರ, ನಂಜುಂಡೇಶ್ವರ, ಮುನೇಶ್ವರ ಇರ್ಬೋದು, ಭೈರವೇಶ್ವರ ಇರ್ಬೋದು, ಎಲ್ಲ ಒಂದು ವಿಭದೇಶ್ವರ ಎಲ್ಲ ಒಂದೇ. ಶಿವ ಈಶ್ವರನ ಮನಸ್ಸಲ್ಲಿ ಪ್ರಾರ್ಥನೆ, ಮೃತ್ಯುದೋಷವನ್ನು ಪರಿಹಾರ ಮಾಡುವಂಥವ್ರು ಮೃತ್ಯುಂಜಯ ಈಶ್ವರ. ಅವನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಲಿ. ನಮ್ಮ ಕುಟುಂಬಕ್ಕೆ ಏನೇ ದೋಷಗಳಲ್ಲಿ ಪರಿಹಾರ ಮಾಡಿ ಉತ್ತಮವಾದ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ. ಆಮೇಲೆ ಕೆಟ್ಟ ದೃಷ್ಟಿಗಳು ಹೇಳಿರಲ್ಲ ನಿಮ್ಮ ಯಾವುದೇ ಕೆಟ್ಟ ದೃಷ್ಟಿಗಳು ಜಂತಕನ ಮರ ಮರಿತು ಮೊದಲೇ ಗಾಡಿ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಬಿದ್ದಿದ್ರು ನಮ್ಗೆ ಏನೋ ಒಂದು ಸಮಸ್ಯೆಗಳಾಗ್ತಿರ್ತವೆ. ನಾವು ಸ್ಕೂಲ್ ತಗೊಳ್ಕಿಲ್ಲ ಹೊಟ್ಟವಿ, ಸ್ಕಾಲ ತಗೊಳ್ಕಿಲ್ಲ ಹೊಟ್ಟವಿ, ಈ ಬದುಕೋರು ಕಷ್ಟ ಕೆಟ್ಟರು ಕಷ್ಟ ಅನ್ನೋದು ಅಂತ ಸಮಯದಲ್ಲಿ ಕುಂಬಳಕಾಯಿನ ತಂದು ಒಂದು ಇಳಿ ತಗ್ಸಿ ಮನೆ ಮಾಡ್ತಿರ್ತೀವಿ. ಮನೆಯಲ್ಲಿ ಯಾವ ಮನೆ ಅಂತ ಕಟ್ಬಿಡ್ತಿರ್ತೀವಿ. ಹೊಸಮನೆ ಗುರುಪ್ರವೇಶ ಮಾಡ್ತಾ ಇರ್ತೀವಿ. ಒಂದು 100 ಜನ ಮನೆ ಕರೆದಿರ್ತೀವಿ. ಯಾರು ಆಗ್ದಾರು ಇಬ್ಬರು ಮನೆ ಬಂದಿರ್ತಾರೆ. ಏನಪ್ಪ ಏನೂ ಇಲ್ಲ ಹಿಂಗೆಲ್ಲ ಹಾಕೊಂಡು ಕಟ್ಕೊಂಡಲ್ಲಪ್ಪ ಅಂತ ಕಣ್ಣು ಮನೆ ಕೆಟ್ಟ ದೃಷ್ಟಿಯ ಮನೆ ಮೇಲೆ ಬಂತು. ಆಗ ನಮ್ಗೆ ಏನೋ ಒಂಥರ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಒಂದು ಇಳಿ ತಗ್ಸಿ ಒಂದು ಕುಂಬಳಕಾಯಿನ ಮನೆ ಮುಂದೆ ಕಟ್ಟಿಸುವಂಥ ಒಂದು ಓಡಿಸ್ಕೊಂತಾರೆ. ಇಂಥ ಸಮಸ್ಯೆಗಳಾದಾಗ ಒಂದು ಗಾಡಿ ತಗೋಬೋದು, ಏನು ಮಾಡ್ಬೋದು, ಕುಂಬಳಕಾಯಿ ತಗೊಬೋದು, ಇಳಿ ತೆಗೆದು ಅದನ್ನು ಹೊಡೆದು ಆ ದೋಷ ಪರಿಹಾರ ಪೂಜೆಗಳನ್ನ ಮಾಡ್ಕೋಬೇಕು ಅಂತ ಆ ಮೃತ್ಯುಂಜಯನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ ಯಾವ್ದಾದ್ರು ಕೆಟ್ಟ ದೃಷ್ಟಿಗಳು ಬಿದ್ದಿದ್ರೆ ಅದೆಲ್ಲ ದೂರ ಮಾಡಿ ನಮಗೆ ಉತ್ತಮವಾದ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಯಶಸ್ಸನ್ನು ಕೊಡಬೇಕು ಅಂತ ಮನಸ್ಸಲ್ಲಿ ಮೃತ್ಯುಂಜಯನ ಪ್ರಾರ್ಥನೆ ಮಾಡ್ತೀವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್ಮಂ ತಂ ಮೃತ್ಯುಂಜಯತಮಾವಾಹ್ಯಂ ಭುವಃ ಮೃತ್ಯುಂಜಯತಮಾವಾಹ್ಯಂ ಸ್ವಃ ಮೃತ್ಯುಂಜಯತಮಾವಾಹ್ಯಂ ಭೂರ್ಭುವಃ ಸ್ವಃ ಮೃತ್ಯುಂಜಯತಮಾವಾಹ್ಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ तत्पुरुषाय विद्महे महादेवाय धीमहि तन्नो रुद्रः प्रचोदयात्. अंतरणे सिद्धेश्वर स्वामी देवताभ्यो नमः. ओं भो सिद्धेश्वर स्वामी देवतामावाह्यं भुवः सिद्धेश्वर स्वामी ओं स्वः सिद्धेश्वर स्वामी देवतामावाह्यं भूर्भुवः स्वः सिद्धेश्वर स्वामी देवतामावाह्यामि स्थापयामि पूजयामि. ओम सर्वमंगलमांगल्ये शिवे सर्वार्थसाधिके शरण्ये त्र्यंबके नारायणे नमस्ते. कोणमार्मदेव देवताभ्यो नमः. ओं भो कोणमार्मदेवतामावाह्यं भुवः कोणमार्मदेवतामावाह्यं स्वः कोणमार्मदेवतामावाह्यामि ओं भूर्भुवः स्वः कोणमार्मदेवतामावाह्यामि स्थापयामि पूजयामि. अन्नमतायतमावाह्यं भुवः अन्नमतायतमावाह्यं स्वः अन्नमतायतमावाह्यामि ओं भूर्भुवः स्वः अन्नमतायतमावाह्यामि स्थापयामि पूजयामि. ಯಾವ ತಕ್ಷಣ ಗೊತ್ತಿಲ್ಲ. ಸರ್ವದೇವತಾ ಓಂ ಭೋ ಸರ್ವದೇವತಾಮಾವಾಹ್ಯಾಮಿ ಭೂಃ ಸರ್ವದೇವತಾಮಾವಾಹ್ಯಂ ಸ್ವಃ ಸರ್ವದೇವತಾಮಾವಾಹ್ಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಎಲ್ಲರೂ ಕರ್ಕೊಂಡಿದ್ದೀರಿ ಮನೆಗೆ. ಈಗ ಕಾಲು ನೀರು ಕೊಡ್ತಾ ನಿಮ್ಮ ಭಾಗದಲ್ಲಿ 5 ಸತಿ ನೀರು ಬರಬೇಕು. ಓಂ ಶ್ರೀ ಕುಲದೇವತಾ ಶ್ರೀದೇವತಾ ಗ್ರಾಮ ದೇವತಾ ಸರ್ವದೇವತಾ ಬ್ರಹ್ಮ ವಾಜ್ಯೋ ಪೂಜಯಾಮಿ ಮುಖ್ಯ ಆಶಮಾನಿ ಮಾಸಂ ಸಮರ್ಪಯಾಮಿ ತಮರ್ಕ್ಯಂ ಸಮರ್ಪಯಾಮಿ. ಓಂ ಶ್ರೀ कुलदेवता चित्रकामादि देवता सर्वदेवता ब्रह्म गंगा स्नानं समर्पयामि आप्याय समेत विशुद्ध समानुष्यं भवाभय संगते इति इनाचुति प्रतिक्राम. ओम मृत्युंजयाय रुद्राय नीलकंठाय शंभवे अमृतेशाय सर्वाय श्रीमन्महादेवाय नमः.
सिद्धेश्वर ओम शिवा अंतरणी सिद्धेश्वर स्वामी देवता अष्टोत्तरनामावलिः ओम शिवाय नमः ओम शिवाय नमः ओम महेश्वराय नमः ओम शंभवे नमः ओम पिनाकिने नमः ओम शशिशेखराय नमः ओम वामदेवाय नमः ओम रूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः सूर्यपाणिये नमः ओम कटवागिने नमः विष्णुदेवाय नमः श्रीकृष्णाय नमः ओम अंबिकानाथाय नमः श्रीकंठाय नमः भक्तवत्सलाय नमः भवाय नमः शिवाय नमः त्रिलोकेशाय नमः श्रीकंठाय नमः शिवाप्रियाय नमः मुग्राय नमः कपालिने नमः कामालिने नमः मन्दकासुराय नमः ओम गंगाधराय नमः ललाटाक्षाय नमः कालकालाय नमः कृपानिधये नमः ओम भीमाय नमः प्रचोदनाय नमः कृपाणिये नमः जलाधराय नमः कैलासवासिने नमः ओम कवचिने नमः कठोराय नमः त्रिपुरान्तकाय नमः शंकराय नमः सुभारुडाय नमः भस्मोदकाय नमः ओम सामप्रियाय नमः धर्मयाय नमः त्रयीमूर्तये नमः ईश्वराय नमः सर्वज्ञाय नमः ओम परमात्मे नमः सोमसूर्याग्निहोत्राय नमः विष्णवे नमः ओम अभिजय नमः यज्ञमयाय नमः ओम सोमाय नमः चोटाय नमः सदाशिवाय नमः विश्वेश्वराय नमः ओम गणनाथाय नमः प्रजापतिये नमः रुद्रेशाय नमः गिरीशाय नमः गिरिजाय नमः गिरीशाय नमः ओम अनगाय नमः भुजंग पुष्णाय नमः भद्राय नमः बुद्धिवासये नमः ओम गिरिधर्मणे नमः गिरिप्रियाय नमः पुरारते नमः भगवते नमः प्रथमाधिपतये नमः ओम मृत्युंजयाय नमः सुपुत्रवे नमः जगद्व्यापिने नमः जगद्गुरुवे नमः मुकेशाय नमः महासेन्द्रकाय नमः ओम चार विक्रमाय नमः रुद्राय नमः भूतपतये नमः तनये नमः हरिपुत्राय नमः ओम दिगंबराय नमः मस्तमूर्तये नमः एकात्मने सात्विकाय नमः ओम शुद्ध विग्रहाय नमः सत्ताय नमः कण्ठप्रसवे नमः जाय नमः पार्श्वविमोचकाय नमः बुडाय नमः पशुपतये नमः देवाय नमः महादेवाय नमः व्याय नमः नमः ओषधन्तविदे नमः वेगाय नमः दक्षातुराय नमः नारायण नमः भगवते नमः ओम सहस्राक्षाय नमः वक्षाय नमः ओम सहस्रपते नमः पौर्णिकाय नमः अंताय नमः तारकाय नमः ओम परमेश्वराय नमः ಪೂಜೆ ಮಾಡ್ತಿರೋ ನೀನು ಪೂಜೆ ಮಾಡ್ತಿಲ್ವಾ ನನಗೆ ಮಾನಿಗ ಪೂಜೆ ಮಾಡ್ತಾ ಅಲ್ಲಿ ಮಾನಿಗ ಮಾನಿಗ ಅಲ್ಲಿ ಮಾನಿ ಅಲ್ಲ ओम ಕತ್ತಿಡ್ಕ ओम एकदंताय दशाधर्मां नमः रात्रपते नमः गणपतिये नमः प्रथमपतिये नमस्ते सुनभोजाय एकदंताय विद्वनाथने शिवसाय वरपते नमो नमः श्री महागणाधिपते नमः तत्पूर्वपुरग्राय नमस्यामि नमः सूर्याय चंद्राय मंगलाय बुधाय च गुरुशुक्र शनिश्चराय हरे केतवे नमो नमः तत्पूर्वपुरग्राय नमस्यामि पुरदेवताय सदेवता रामादिदेवता सर्वदेवता धर्मः तत्पूर्वपुरग्राय नमस्यामि तत्पूर्वपुरग्राय नमस्यामि आठ अंतर ನಲ್ಲಾಟನ ओम यानि कानि च पापानि जन्मान्तराकृतानि च कानितानि विनश्यन्ति प्रदक्षिणे पदे पदे पापोऽहं पापकर्माहं पापात्मा पापसम्भवः राहिमा कृपया देव शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्षो विनायक श्री महाप्राप्तिरस्तु सकल सन्मङ्गलानि भवन्तु श्री महागणपति देवता आशीर्वाद प्राप्तिरस्तु ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ನಮ್ಮ ಮನೆ ಕರ್ಕೊಂಡಿದ್ದು ತಿಳಿಸ್ಕೊಡ್ತಾ ಇದ್ದೀವಿ ಹೋಗುವಂತಕ್ಕಂದ್ರೆ ನಮ್ಮ ಒಳ್ಳೆದು ನೋಡ್ತಾವ್ರಪ್ಪ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ಳಿ ನಮ್ಗೆ ಏನು ಆಗ್ಬೇಕಾಗಿದ್ದು ಇಂಥದ್ದೆಲ್ಲ ನಮ್ಗೆ ಒಳ್ಳೆದಾಗಬೇಕಾಗಿದೆ ಭಗವಂತ ಅದಕ್ಕೋಸ್ಕರ ಪೂಜೆ ಮಾಡಿದ್ದೀವಿ ನಮ್ಮ ಮಗನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಯಶಸ್ಸು ಪ್ರತಿಯೊಂದನ್ನು ಕೊಡು ಭಗವಂತ ನಿಮ್ಮ ಆಶೀರ್ವಾದಿಸಿದ್ರು ದೋಷಗಳು ನಿವಾರಣೆ ಮಾಡಿ ಬಾಲಾರಿಷ್ಟ ದೋಷ ಈ ದೋಷಗಳಿಗೆ ಪರಿಹಾರ ಮಾಡಿ ओम विसर्जनांत काले महागणपति समेत कुलदेवता कुलदेवता नमः देवता देवता नमः पूर्वमंगलाजनम दर्शयामि ये करियर करना वो बोलना मले बड़ा पंद्रह संचुर से मिला इसको पहले अच्छे से इनको पता है ये इसका नाम से मालूम है ना कल शाम जो है आपका करियर का ओम श्री महागणपति समेत कुलदेवता इष्टदेवता ग्रामाधिदेवता सर्वदेवता ब्रह्म स्वस्थानं स्थापयामि स्वस्थानं स्थापयामि स्वस्थानं स्थापयामि स्वस्थानं स्थापयामि जितने भूते व्याधिग्रस्ते कलेबरे वैद्यो नारायणो हरिः आदित्य शांति अंगारक शांति गुरु शांति शुक्र शांति शनैश्वर शांतिः ओम गणो हरिः आदित्य शांति अंगारक शांति गुरु शांति शुक्र शांति शनैश्वर शांतिः ओम शरीरे चतुरे भूते व्याधिग्रस्ते कलेबरे वैद्यो नारायणो हरिः आदित्य शांति अंगारक शांति गुरु शांति शुक्र शांति शनैश्वर शांतिः वैद्य बड़ा करना पड़ना ओम शतमानं भूषितायुः पुष्येन्द्रिय दीर्घमायुः आरोग्यमस्तु श्रमसदान प्राप्तिरस्तु संकल्पः सिद्धिरस्तु ओम शतमानं भूषितायुः पुष्येन्द्रिय दीर्घमायुः आरोग्यमस्तु श्रमसदान प्राप्तिरस्तु संकल्पः सिद्धिरस्तु ओम शतमानं यार ना कहती दिला शतमानं भूषितायुः जो निजे पूरा शतमानं भूषितायुः पुष्येन्द्रिय दीर्घमायुः आरोग्यमस्तु श्रमसदान प्राप्तिरस्तु संकल्पः सिद्धिरस्तु
शतमानं भवति तायुष्येन्द्रिय दीर्घमायुर्तिहरणं सर्वव्याधिनिवारणं समस्तऋतोपशमनं श्री महामृत्युंजय देवता पादोदकं देवता इष्टदेवता रामायण देवता ಇದು ಬಾಯ್ಗ सत्य ಸೀಗತ್ತೆ ಕೊಟ್ಟೆ ಬಾಜೆ सत्य कुस्तिरा ಈಗಲೇ बरोबर ಕಂಪ್ಯೂಟ वडा ಕೊಟ್ಟಿದಂಗೆ ಸತ್ಯ ಅಕಾರ ತಿಹರಣಂ ಸರ್ವವ್ಯಾಧಿನಿವಾರಣಂ ಸಮಸ್ತಾಋತೋಪಶಮನಂ ಶ್ರೀ ಶ್ರೀ ದೇವಸ್ಥಾನ ಹಾಕಿದ್ದು ಸಣ್ಣ ಇಲ್ಲಕನ ಉಳಿಯುವುದು ತೂಕ ಇದು ಓಂ ಶತಮಾನಂ ಭಗವತಿ ಸ್ಕೂಲ್ಸು ಕಾಲಿಟಿಗೆ ಮತ್ತೆ ವರ್ಷ ಪುಸ್ತಕ ಓಂ ಶತಮಾನಂ ಭವತಿ ಶತಾಯುಷ್ಪುಷ್ಯೇಂದ್ರಿಯ ದೀರ್ಘಮಾಯುಃ ಆರೋಗ್ಯಮಸ್ತು ಈಶ್ವರವರದಾನ ಪ್ರಾಪ್ತಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಶ್ರೀ ಮಹಾಗಣಪತಿ ಸಮೇತ ಪ್ರಜಾಪತಿ ಶ್ರೀರಾಮ ಸರ್ವದೇವತಾಶೀರ್ವಾದ ಪ್ರಾಪ್ತಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ವಿದ್ಯಾ ಪ್ರಾಪ್ತಿರಸ್ತು ಸಕಲ ಸನ್ಮಂಗಳಾನಿ ಭವಂತು ಇದಾಗ್ತದೆ ಇವತ್ತು ಅವನ್ನ ತಿಳ್ಕೊಂಡು ಬಂದಿಲ್ಲ ಇವೆರಡು ಚೊಂಬು ನೀರು ಇಟ್ಕೊಂಡಿರಿ ನಮಸ್ಕಾರದ್ದು ಕುಶಮನಂ ಶ್ರೀ ಇವತ್ತೊಂದು ಹೇಳ್ಸ್ಬೇಡ ಅಂತೀರ ಪೂಜೆ ನಿಮ್ದೇ ಮಾಡಿಸ್ಕೊಳ್ಳೋದು ಮಕ್ಕಳಿಗೆ ಗೊತ್ತಾಯ್ತದೆ ಓಂ ಶತಮಾನಂ ಭವತ್ಸಾಯುಷ್ಪುಷ್ಯೇಂದ್ರಿಯ ದೀರ್ಘಮಾಯುಃ ಆರೋಗ್ಯಮಸ್ತು ಐಶ್ವರ್ಯದಾನ ಪ್ರಾಪ್ತಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಶ್ರೀ ಭಗವತ ಮಹಾರುದ್ರ ದೇವತಾ ಆಶೀರ್ವಾದ ಪ್ರಾಪ್ತಿರಸ್ತು ಶತಮಾನಂ ಭವತ್ಸಾಯುಷ್ಪುಷ್ಯೇಂದ್ರಿಯ ದೀರ್ಘ